Good morning, students. Let us continue the second chapter, marginal costing and break-even analysis. In that problems, third one, given the following information, units of output 5 lakhs. Here units of output means sales units. Next one is fixed cost rupees 7,50,000, variable cost per unit rupees 2, selling price per unit rupees 5. So ಇಲ್ಲಿ ಯೂನಿಟ್ಸ್ ಕೊಟ್ಟಿದ್ದಾರೆ, per unit ಕೊಟ್ಟಿದ್ದಾರೆ, converted into the rupees. ನೆಕ್ಸ್ಟ್ ಯು ಆರ್ ರಿಕ್ವೈರ್ಡ್ ಟು ಡಿಟರ್ಮೈನ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಒನ್ ಈಸ್ ಬ್ರೇಕ್ ಇವನ್ ಪಾಯಿಂಟ್. ಆಲ್ರೆಡಿ ಗೊತ್ತು ಬ್ರೇಕ್ ಇವನ್ ಪಾಯಿಂಟ್ ಫಾರ್ಮುಲಾ, ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ನೆಕ್ಸ್ಟ್ ಒನ್ ಈಸ್ ಸೇಲ್ಸ್ ನೀಡೆಡ್ ಫಾರ್ ಪ್ರಾಫಿಟ್ ಆಫ್ rupees 6 lakhs. ಇದು ಹೊಸ ಫಾರ್ಮುಲಾ ಬರುತ್ತೆ. ಸೊ ಇಲ್ಲಿ ಸೇಲ್ಸ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಪ್ರಾಫಿಟ್ ಕೊಟ್ಟಿದ್ದಾರೆ. ಇದು ಡಿಸೈರ್ ಸೇಲ್ಸ್ ಅನ್ನೋದು ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತು ದ ಪ್ರಾಫಿಟ್ 4 lakhs units were sold at rupees 6 per unit. ಇಲ್ಲಿ ದ ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ, ಡಿಸೈರ್ ಪ್ರಾಫಿಟ್ ಬರುತ್ತೆ ಅಂತ ಹೇಳಿಬಿಟ್ಟು ಅನ್ಕೋಬಿಡಿ. ನೋ, ಇಟ್ ನಾಟ್ ಕಮ್ ಡಿಸೈರ್ ಪ್ರಾಫಿಟ್, ಬಿಕಾಸ್ ಇಲ್ಲಿ ಯೂನಿಟ್ಸ್ ಆಫ್ ಸೋಲ್ಡ್ ಅಂತ ಕೊಟ್ಟಿದ್ದಾರೆ, ಪರ್ ಯೂನಿಟ್ ಕೊಟ್ಟಿದ್ದಾರೆ, ಒಂದು ಪಾಯಿಂಟು. ಆಮೇಲೆ ಡಿಸೈರ್ ಸೇಲ್ಸು, ಡಿಸೈರ್ ಪ್ರಾಫಿಟ್ ಏನಾದರೂ ಬಂದರೆ, ಓಕೆ, ಇಲ್ಲಿ ನೀಡೆಡ್ ಆರ್ ಅರ್ನ್ಡ್ ಅನ್ನೋ ವರ್ಡ್ ಬರುತ್ತೆ. ಓಕೆ, ನೀಡೆಡ್ ಆರ್ ಅರ್ನ್ಡ್ ಅನ್ನೋ ವರ್ಡ್ ಬಂದರೆ ಡಿಸೈರ್ ಪ್ರಾಫಿಟ್ ಆಗಲಿ, ಡಿಸೈರ್ ಸೇಲ್ಸ್ ಆಗಲಿ ಬರುತ್ತೆ. ಈ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಈ ವರ್ಡ್ಸ್ ಕೊಟ್ಟಿದ್ದಾರೆ. ಓಕೆ, ಈ ರೀತಿ ಕೊಟ್ಟರೆ, ಓಕೆ, ಇಟ್ ಈಸ್ ಮೀ ನೀಡ್ ಟು ಕ್ಯಾಲ್ಕುಲೇಟ್ ದಿ ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಬೇಕು. ಲೆಟ್ ಅಸ್ ಮೂವ್ ಆನ್ ಟು ದಿ ಕ್ಯಾಲ್ಕುಲೇಷನ್ಸ್. ಫಸ್ಟ್ ಒನ್ ಈಸ್ ಇನ್ಕಮ್ ಸ್ಟೇಟ್ಮೆಂಟ್. ಅಂಡರ್ marginal costing. rupees. ಫಸ್ಟ್ ಏನು ತೋರಿಸ್ಕೋಬೇಕು ಮಾರ್ಜಿನಲ್ ಕಾಸ್ಟಿಂಗಲ್ಲಿ? ಫಸ್ಟ್ ವಿ ಹ್ಯಾವ್ ಟು ಟೇಕ್ ಸೇಲ್ಸ್. ಇಲ್ಲಿ ಯೂನಿಟ್ಸ್ ಕೊಟ್ಟಿದ್ದಾರೆ, ಪರ್ ಯೂನಿಟ್ ಕೊಟ್ಟಿದ್ದಾರೆ. ಸೊ ಎಷ್ಟು ಯೂನಿಟ್ಸ್ ಇದೆ? 5 lakhs ಯೂನಿಟ್ಸ್ ಇದೆ. ಪರ್ ಯೂನಿಟ್ ಎಷ್ಟು? 5 per unit, 25 lakhs. ನೆಕ್ಸ್ಟ್ ಏನು ಲೆಸ್ ಮಾಡ್ತೀವಿ? ವೇರಿಯಬಲ್ ಕಾಸ್ಟ್. ಇಲ್ಲಿ ಅಷ್ಟೇ, ಪರ್ ಯೂನಿಟ್ ಕೊಟ್ಟಿದ್ದಾರೆ, ಟೇಕ್ ಇಟ್. ಟೋಟಲ್ 5 lakhs ಯೂನಿಟ್ಸ್ ಇದೆ. ಪರ್ ಯೂನಿಟ್ ಬಂದುಬಿಟ್ಟು ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಈಸ್ 2 per unit. 2 5 is 10. ಸೊ ಲೆಸ್ ಮಾಡಿದ್ರೆ 15 lakhs. ಇದು ಬಂದುಬಿಟ್ಟು ಕಾಂಟ್ರಿಬ್ಯೂಷನ್ ಅಂತೀವಿ. ನೆಕ್ಸ್ಟ್ ಒನ್ ಈಸ್ ಲೆಸ್. ಏನು ಲೆಸ್ ಮಾಡಬೇಕು? ಫಿಕ್ಸ್ಡ್ ಕಾಸ್ಟ್. ಅವರೇ ಡೈರೆಕ್ಟಾಗಿ ಅಮೌಂಟ್ ಕೊಟ್ಟಿದ್ದಾರೆ, 7,50,000. ಇದು ಬಂದುಬಿಟ್ಟು ಪ್ರಾಫಿಟ್ ಆರ್ ನೆಟ್ ಪ್ರಾಫಿಟ್ ಅಂತೀವಿ. ಸೊ ಇನ್ಕಮ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಿದ್ರಿ. ಓಕೆ, ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ? ಫಸ್ಟ್ ದೇ ಆಸ್ಕ್ ಟು ಕ್ಯಾಲ್ಕುಲೇಟ್ ದಿ ಬ್ರೇಕ್ ಇವನ್ ಪಾಯಿಂಟ್. ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಕ್ಯಾಲ್ಕುಲೇಷನ್ ಆಫ್ ಪ್ಲೀಸ್ ಕ್ಯಾಲ್ಕುಲೇಟ್ ಮಾಡೋಣ. ಬ್ರೇಕ್ ಈವನ್ ಪಾಯಿಂಟ್ ಇನ್ rupees is equal to fixed cost divided by PV ratio, profit volume ratio. So fixed cost ಏನು ಕೊಟ್ಟಿದ್ದಾರೆ, no need to worry, but we need to calculate the profit volume ratio is equal to, ಫಾರ್ಮುಲಾ ಏನು ಬರುತ್ತೆ? contribution divided by sales into 100. So contribution amount is 15 lakhs, sales is 25 lakhs,
into 100. 15 lakhs divided by 25 lakhs into 100, it is 60%. ನಾವು ರೇಷಿಯೋ ಅಂದಿದ ತಕ್ಷಣ 60% ಬರುತ್ತೆ. ಫಿಕ್ಸ್ಡ್ ಕಾಸ್ಟ್ ಎಷ್ಟು? ಹೌ ಮಚ್ ದ ಫಿಕ್ಸ್ಡ್ ಕಾಸ್ಟ್? ಇಟ್ ಈಸ್ 7,50,000 ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಈಸ್ 60% ಇದೆ ಇಂಟು 100 ಮಾಡ್ಕೊಳ್ಳಿ. ಸೊ 7 lakhs divided by 60 into 100 ಮಾಡ್ಕೊಂಡ್ರೆ ವಿಲ್ ಗೆಟ್ ಇಟ್ rupees 12,50,000. ಓಕೆ, ಇಲ್ಲಿ ಕೇಳಿರೋದು ಬ್ರೇಕ್ ಇವನ್ ಪಾಯಿಂಟ್ ಅಂತ ಕೇಳಿದ್ದಾರೆ. ಸೊ ರುಪೀಸ್ ಮಾಡ್ಕೊಂಡಿದ್ದೀವಿ, ಯೂನಿಟ್ಸ್ ಕೂಡ ಮಾಡ್ಬೋದಾ? ಓಕೆ, ವಿ ಕ್ಯಾನ್ ಡೂ ಇಟ್, ನೋ ಪ್ರಾಬ್ಲಮ್. ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್, ಇದ್ರ ಫಾರ್ಮುಲಾ ಬಂದುಬಿಟ್ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ contribution per unit. ಫಿಕ್ಸ್ಡ್ ಕಾಸ್ಟ್ ಎಷ್ಟು? 7,50,000. ಕಾಂಟ್ರಿಬ್ಯೂಷನ್ ಎಷ್ಟು ಬರ್ಬೋದು? ಓಕೆ, 5 - 2 ಮಾಡಿದ್ರೆ ವಿಲ್ ಗೆಟ್ ಇಟ್ ಈಕ್ವಲ್ ಟು ಬರುತ್ತೆ. ಸಾರಿ, ಇಂಟು ಅಲ್ಲ, 5 - 2 ಮಾಡಿದ್ರೆ 3 ಬರುತ್ತೆ. ಸೊ 3, 7,50,000 ಡಿವೈಡೆಡ್ ಬೈ 3, ಇದು ಬಂದುಬಿಟ್ಟು 2,50,000 ಯೂನಿಟ್ಸಲ್ಲಿ ರೆಪ್ರೆಸೆಂಟ್ ಮಾಡಬೇಕು, ಯಾಕಂದರೆ ಇಲ್ಲಿ ಯೂನಿಟ್ಸ್ ಕೇಳಿದ್ದಾರೆ. ಸೊ ಇಷ್ಟು. ನೆಕ್ಸ್ಟ್ ಒನ್ ಈಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ದೇ ಆಸ್ಕ್ಡ್ ಟು ಕ್ಯಾಲ್ಕುಲೇಟ್ ದ ಸೇಲ್ಸ್ ನೀಡೆಡ್ ಫಾರ್ ಎ ಪ್ರಾಫಿಟ್ ಆಫ್ rupees 6 lakhs. ಸೇಲ್ಸ್ ಎಷ್ಟು, ಪ್ರಾಫಿಟ್ಗೆ ಅಮೌಂಟ್ ಕೊಟ್ಟಿದ್ದಾರೆ. ಸೊ ಡಿಸೈರ್ ಸೇಲ್ಸ್ ನೋಡಿ, ಡಿಸೈರ್ ಸೇಲ್ಸ್ ಫಾರ್ಮುಲಾದಲ್ಲಿ ಡಿಸೈರ್ ಪ್ರಾಫಿಟ್ ಅಮೌಂಟು ಬರುತ್ತೆ. ಸೊ ಇನ್ ದೀಸ್ ವೇ ವಿ ನೀಡ್ ಟು ಡಿಸೈಡ್ ವೆದರ್ ಇಟ್ ಈಸ್ ಡಿಸೈರ್ಡ್ ಸೇಲ್ಸ್ ಆರ್ ಡಿಸೈರ್ಡ್ ಪ್ರಾಫಿಟ್. ಫಸ್ಟ್ ಬರೋ ವರ್ಡಲ್ಲೇ ಗೊತ್ತಾಗುತ್ತೆ. ಫಸ್ಟು ಡಿಸೈರ್ಡ್ ಸೇಲ್ಸ್ ಏನಾದರೂ ಕೊಟ್ಟರೆ, ಸೇಲ್ಸ್ ಏನಾದರೂ ಕೊಟ್ಟರೆ ಡಿಸೈರ್ಡ್ ಸೇಲ್ಸ್ ಅಂದ್ಕೊಳ್ಳಿ, ಇಲ್ಲಾಂತಂದರೆ ಪ್ರಾಫಿಟ್ ಏನಾದರೂ ಇಲ್ಲಿ ಬಂದರೆ ಡಿಸೈರ್ಡ್ ಪ್ರಾಫಿಟ್ ಬರುತ್ತೆ. ಸೊ ಡಿಸೈರ್ಡ್ ಸೇಲ್ಸ್ಗೂ ಡಿಸೈರ್ಡ್ ಪ್ರಾಫಿಟ್ ಫಾರ್ಮುಲಾ ಸಪ್ರೇಟ್ ಇದೆ. ಡಿಸೈರ್ ಸೇಲ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ? ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ ಪ್ರಾಫಿಟ್ divided by PV ratio. This is a formula to calculate the desired sales. Fixed cost ಎಷ್ಟಿದೆ? 7,50,000 ಪ್ಲಸ್ ಡಿಸೈರ್ ಪ್ರಾಫಿಟ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಪ್ರಾಫಿಟ್ 6 lakhs ಅಂತ. ಈ ಅಮೌಂಟ್ ಹಾಕ್ಕೊಳ್ಳಿ, 6 lakhs ಇನ್ ಡಿವೈಡೆಡ್ ಬೈ ಎಷ್ಟು? ಪಿ ವಿ ರೇಷಿಯೋ 60 ಇಂಟು 100 ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ನೋಡಿ? 7,50,000 ಪ್ಲಸ್ 6 lakhs divided by 60 into 100. It come rupees 22,50,000. ಸೊ ಇವರು ಡಿಸೈರ್ ಸೇಲ್ಸ್ ಅಂದ್ಕೊಂಡಿರೋದು ಇಷ್ಟು ಅಂದ್ಕೊಂಡಿದ್ರು, ಬಟ್ ಇಷ್ಟು ಬಂದಿದೆ ಎಷ್ಟು? 25 lakhs. ನೆಕ್ಸ್ಟ್ ಒನ್ ಈಸ್ ನೆಕ್ಸ್ಟ್ ಕ್ವಶನ್. ದೇ ಆಸ್ಕ್ಡ್ ಟು ಕ್ಯಾಲ್ಕುಲೇಟ್ ದ ಪ್ರಾಫಿಟ್ 4 lakhs ಯೂನಿಟ್ಸ್ were sold. ದ ಪ್ರಾಫಿಟ್ ಅಂತ ಪಕ್ಕದಲ್ಲಿ ಅಮೌಂಟ್ ಇದೆ ಅಂತ ಹೇಳ್ಬಿಟ್ಟು ಆ ಪ್ರಾಫಿಟ್ದ ಅಮೌಂಟ್ ಅನ್ಕೋಬೇಡಿ. 4 lakh ಯೂನಿಟ್ಸ್ ಸೋಲ್ಡ್ ಅಟ್ ₹6 per ಯೂನಿಟ್. ಇದು ಬಂದುಬಿಟ್ಟು ಸೇಲ್ಸ್ದು ಇನ್ಫಾರ್ಮೇಷನ್. ಓಕೆ, ಸೇಲ್ಸ್ 4 lakhs into 6, 24 lakhs. ಲೆಸ್ ಏನು ಮಾಡಬೇಕು? ವೇರಿಯಬಲ್ ಕಾಸ್ಟು ಯೂನಿಟ್ಸು ಎಷ್ಟು ಓದ್ಕೋಬೇಕು? ವಿ ಹ್ಯಾವ್ ಟು ಟೇಕ್ 4 lakhs ಯೂನಿಟ್ಸ್ ಇಂಟು ಎಷ್ಟಿದೆ ಪರ್ ಯೂನಿಟ್? 2. ಎಷ್ಟು ಬರುತ್ತೆ? 8 lakhs. ಲೆಸ್ ಮಾಡಿಕೊಂಡ್ರೆ ಏನು ಬರುತ್ತೆ? ಕಾಂಟ್ರಿಬ್ಯೂಷನ್ ಬರುತ್ತೆ. ಲೆಸ್
is 16 lakhs. ಫಿಕ್ಸ್ಡ್ ಕಾಸ್ಟ್ ಅನ್ನೋದು ಏನು ಹೇಳಿದ್ದೀನಿ, ಫಿಕ್ಸ್ಡ್ ಕಾಸ್ಟ್ ಈಸ್ ಸೇಮ್ ಫಾರ್ ಎವ್ರಿ ಇಯರ್. ಫಿಕ್ಸ್ಡ್ ಕಾಸ್ಟ್ ಸೇಮ್ ಅಮೌಂಟ್ ಹಾಕ್ಕೊಳ್ಳಿ. ಎಷ್ಟಿದೆ ಫಿಕ್ಸ್ಡ್ ಕಾಸ್ಟು? 7,50,000. ಎಷ್ಟು ಬರುತ್ತೆ? 8,50,000 ಪ್ರಾಫಿಟ್ ಬರುತ್ತೆ. So in this way we need to calculate the problem. This is the third question problem solution. Okay, let us move on to the next question. Fourth question, say problem. A company annual manufactures and sells 20,000 units of product, the selling price of which is 50. The profit earned for 10 units. Okay, and then the analysis of cost: 20,000 is material cost, 3 lakhs labor cost, and 1 lakh overhead. In that fixed 50% variable, total 4 lakhs is there. Next, you are required to compute break-even sales in units and rupees. Okay, they asked both in units and rupees. Sales to earn a profit. So ಇಲ್ಲಿ ಸೇಲ್ಸ್ ಟು ಅರ್ನ್ ಅಂತಿದೆ, ಡಿಸೈರ್ಡ್ ಸೇಲ್ಸ್ ಬರುತ್ತೆ. ರುಪೀಸ್ ಪ್ರಾಫಿಟ್ ರುಪೀಸ್ 3 lakhs ಇದೆ. ನೆಕ್ಸ್ಟ್ ಒನ್ ಈಸ್ ಪ್ರಾಫಿಟ್ ವೆನ್ 15,000 ಯೂನಿಟ್ಸ್ ಆರ್ ಸೋಲ್ಡ್. ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ಇನ್ ದೀಸ್ ಇನ್ಕಮ್ ಸ್ಟೇಟ್ಮೆಂಟ್. ಸೊ ಸೇಮ್ ಈ ಪ್ರಾಬ್ಲಮಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ತೀವೋ ಅದೇ ಸೇಮ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ದೆರ್ ಇಸ್ ನೋ ಚೇಂಜಸ್. Can move on to the calculations. Income statement under marginal costing. ಸೇಲ್ಸು ಎಷ್ಟು ಯೂನಿಟ್ಸ್ ಇರೋದು? ದಟ್ ಈಸ್ 20,000 ಯೂನಿಟ್ಸ್. ಪರ್ ಯೂನಿಟ್ ಎಷ್ಟು? 50. ಎಷ್ಟು ಬರುತ್ತೆ? ಇಟ್ ಕಮ್ 10 lakhs. 10 lakhs ಬರುತ್ತೆ. 10 lakhs ಬರುತ್ತೆ. ಲೆಸ್ ವೇರಿಯಬಲ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್. ದಟ್ ಡೈರೆಕ್ಟ್ ಮೆಟೀರಿಯಲ್ ಎಷ್ಟು ಕೊಟ್ಟಿದ್ದಾರೆ? The analysis of cost 20,000 units is material cost. So 20,000 units ಹೇಳ್ತಾ ಇದ್ದಾರೆ. And then 3 lakhs and 10 lakhs overhead. In that 10 lakhs 40% ಇದೆ. ಸೊ ಯೂನಿಟ್ಸಲ್ಲಿ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ಥಿಂಕ್ ದಟ್ ಇಟ್ ಈಸ್ ಎ ಯೂನಿಟ್ಸ್. 20,000 ಯೂನಿಟ್ಸ್ಗೆ ಮೆಟೀರಿಯಲ್ ಕಾಸ್ಟ್ ಎಷ್ಟು ಸಿಗ್ತಾಯಿದೆ? 3 lakhs ಸಿಗ್ತಾಯಿದೆ. ಸೊ ಡೈರೆಕ್ಟಾಗಿ 3 lakhs ಅಮೌಂಟ್ ಹಾಕ್ಕೊಳ್ಳಿ. ಇದು ಬಂದುಬಿಟ್ಟು ಎಷ್ಟು ಔಟ್ಪುಟ್ ಇರೋದು. ಸೊ ಸೆಲ್ಲಿಂಗ್ ಪ್ರೈಸ್ ಔಟ್ಪುಟ್ ಇದೆಯಲ್ಲ, ಇದೆ ಔಟ್ಪುಟ್ ಅಲ್ಲ, ಯೂನಿಟ್ಸ್. ಇದು ಎಷ್ಟು ಯೂನಿಟ್ಸ್ ಇದೆ ಅಂತ ಹೇಳಿದ್ದಾರೆ. ಬಟ್ ಇದು ಮೆಟೀರಿಯಲ್ ಕಾಸ್ಟು ಟೋಟಲ್ ಅಮೌಂಟ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದರೂ ಪರ್ ಯೂನಿಟ್ ಬೇಕಾದರೆ ಯು ನೀಡ್ ಟು ಕ್ಯಾಲ್ಕುಲೇಟ್. ಪರ್ ಯೂನಿಟ್ ಮೀನ್ಸ್ 3 lakhs ಡಿವೈಡೆಡ್ ಬೈ 20,000 ಯೂನಿಟ್ಸ್ ಮಾಡಿಕೊಂಡ್ರೆ ಪರ್ ಯೂನಿಟ್ ಬಂದುಬಿಟ್ಟು 15 ಬರುತ್ತೆ. 20,000 ಇಂಟು 15. ಈ 15 ಹೆಂಗೆ ಬಂತು ಅಂತ ಗೊತ್ತಾಯ್ತಾ? ಓಕೆ, 15 ಬಂದುಬಿಟ್ಟು 3 lakhs rupees divided by units ಮಾಡಿಕೊಂಡ್ರೆ you get it 15. Next one is
ಲೇಬರ್ ಕಾಸ್ಟ್ ಬಂದುಬಿಟ್ಟು ಅಮೌಂಟ್ ಟೋಟಲ್ 1 lakh. ಸೊ 1 lakh ಡಿವೈಡೆಡ್ ಬೈ 20,000 ಮಾಡಿಕೊಂಡ್ರೆ ಪರ್ ಯೂನಿಟ್ 5 ಬರುತ್ತೆ. ನೆಕ್ಸ್ಟ್ ಒನ್ ಈಸ್, ಯಾಕೆ ಇದು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಅಂತ ನಿಮ್ಮ ಕ್ವಶನ್ ಬರ್ಬೋದು. ಬಿಕಾಸ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ದಿ ಬ್ರೇಕ್ ಈವನ್ ಸೇಲ್ಸ್ ಇನ್ ಯೂನಿಟ್ಸ್. ನೆಕ್ಸ್ಟ್ ಒನ್ ಈಸ್ ಓವರ್ ಹೆಡ್ಡಲ್ಲಿ 50% ವೇರಿಯಬಲ್ ಇದೆ. ಮೀನ್ಸ್ ವಿ ಹ್ಯಾವ್ ಟು ಟೇಕ್ 4 lakhs into 50%. I think 2 lakhs. ಇದು ಬಂದುಬಿಟ್ಟು ಯೂನಿಟ್ಸ್, ಟೋಟಲ್ ಯೂನಿಟ್ಸ್ ಬಂದುಬಿಟ್ಟು 20,000 ಯೂನಿಟ್ಸ್ ಇಂಟು ಪರ್ ಯೂನಿಟ್ 2 lakhs ಡಿವೈಡೆಡ್ ಬೈ 20,000 ಮಾಡಿಕೊಂಡ್ರೆ 10 per ಯೂನಿಟ್ ಸಿಗುತ್ತೆ. ಸೊ ಇದೇನಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅಂತ, ಬಿಕಾಸ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ದಿ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಸೊ ಓನ್ಲಿ ವಿ ಕ್ಯಾಲ್ಕುಲೇಟೆಡ್ ದಿಸ್. ಟೋಟಲ್ ಮಾಡ್ಕೊಳ್ಳಿ. 6 lakhs. 10 lakhsಲ್ಲಿ 6 lakhs ಹೋದರೆ 4 lakhs. ಇದು ಬಂದುಬಿಟ್ಟು ಕಾಂಟ್ರಿಬ್ಯೂಷನ್. ನೆಕ್ಸ್ಟ್ ಫಿಕ್ಸ್ಡ್ ಕಾಸ್ಟು ಇಲ್ಲಿ ನೋಡಿ, ಓವರ್ ಹೆಡ್ಡು 50% ವೇರಿಯಬಲ್ ಇದ್ದರೆ ಇನ್ನು 50% ಫಿಕ್ಸ್ಡ್. ಎಲ್ಲ ಟೈಪ್ಸ್ ಆಫ್ ಓವರ್ ಹೆಡ್, ಫಿಕ್ಸ್ಡ್ ಓವರ್ ಹೆಡ್ ಆ್ಯಂಡ್ ವೇರಿಯಬಲ್ ಓವರ್ ಹೆಡ್. ವೇರಿಯಬಲ್ಗೆ 50% ಹೋಗ್ತಾ ಇದೆ, ಇನ್ನು ಫಿಕ್ಸ್ಡ್ಗೆ ಇನ್ನು 50% ಇರುತ್ತೆ ಅಂತ ಇಟ್ ಈಸ್ ನಾಲೆಜಬಲ್ ಥಿಂಗ್. 2 lakhs ಅಷ್ಟು ಏನು ಬರುತ್ತೆ ನೆಟ್ ಪ್ರಾಫಿಟ್. ಸೊ ಏನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಕ್ಯಾಲ್ಕುಲೇಟ್ ದಿ ಬ್ರೇಕ್ ಈವನ್ ಸೇಲ್ಸ್ ಇನ್ ಯೂನಿಟ್ಸ್ ಆ್ಯಂಡ್ ರುಪೀಸ್. ಬ್ರೇಕ್ ಈವನ್ ಸೇಲ್ಸು ಅಂತಾರೆ, ಬ್ರೇಕ್ ಈವನ್ ಪಾಯಿಂಟು ಅಂತಾರೆ, ಬ್ರೇಕ್ ಈವನ್ ಪಾಯಿಂಟ್ ಅನಾಲಿಸಿಸು ಅಂತಾರೆ. ಸೊ ಇಟ್ ಹ್ಯಾಸ್ ವೆರಿ ಡಿಫ್ರೆಂಟ್ ನೇಮ್ಸ್. ನೋ ಪ್ರಾಫಿಟ್, ನೋ ಲಾಸ್. ಬ್ರೇಕ್ ಈವನ್ ಪಾಯಿಂಟ್ ಮೀನ್ಸ್ ಬ್ರೇಕ್ ಈವನ್ ಪಾಯಿಂಟ್ ಇನ್ ರುಪೀಸ್ ಮಾಡೋಣ. ಓಕೆ, ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ, ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ. ಫಿಕ್ಸ್ಡ್ ಕಾಸ್ಟ್ ಎಷ್ಟು? 2 lakhs. ಪಿ ವಿ ರೇಷಿಯೋ ಗೊತ್ತಿಲ್ಲ. ಕ್ಯಾಲ್ಕುಲೇಟ್ ಪಿ ವಿ ರೇಷಿಯೋ. ಪಿ ವಿ ರೇಷಿಯೋ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ into 100. So contribution is to 4 lakhs, sales is to 10 lakhs into 100. It is 40%. Two lakhs divided by 40 into 100, 5 lakhs ಬರುತ್ತೆ. ನೋಡಿ ಇಲ್ಲಿ ರುಪೀಸ್ ಬರುತ್ತಾ ಯೂನಿಟ್ಸ್ ಬರುತ್ತಾ ಅಂತ. ನೆಕ್ಸ್ಟ್ ದೇ ಆಸ್ಕ್ ಟು ಕ್ಯಾಲ್ಕುಲೇಟ್ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್. ಏನು ಬರುತ್ತೆ? ಫಿಕ್ಸ್ಡ್ ಕಾಸ್ಟ್ ಫಾರ್ಮುಲಾ, ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಬರುತ್ತೆ. ಸೊ ಇಲ್ಲಿ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಗೊತ್ತಿಲ್ಲ. ಓಕೆ, ಹಿಯರ್ ವಿ ಕ್ಯಾಲ್ಕುಲೇಟ್, ಯು ಕ್ಯಾನ್ ಡೂ ಕ್ಯಾಲ್ಕುಲೇಷನ್ ಫಾರ್ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. Contribution per unit is equal to selling price minus variable price. So selling price ಎಷ್ಟಿದೆ? It is selling price 50 ಇದೆ, ಮೈನಸ್ ವೇರಿಯಬಲ್ ಪ್ರೈಸ್ ಬಂದುಬಿಟ್ಟು, ವೇರಿಯಬಲ್ ನೋಡಿ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದೆ, ಆವಾಗಲೇ ಹೇಳ್ದಲ್ಲ ಏನಕ್ಕೆ ನಾನು ಇದು ಡಿವೈಡೆಡ್ ಬೈ ಮಾಡ್ಕೋತಾ ಇದ್ದು ಪರ್ ಯೂನಿಟ್ ಅನ್ನೋದು. ಸೊ ವಿ ನೀಡ್ ಕ್ಯಾಲ್ಕುಲೇಷನ್. ಟೋಟಲ್ ವೇರಿಯಬಲ್ದು ಮೆಟೀರಿಯಲ್ ಎಷ್ಟಿದೆ 15 ಪ್ಲಸ್ ಲೇಬರ್ ಕಾಸ್ಟ್ ಎಷ್ಟಿದೆ ಪರ್ ಯೂನಿಟ್ 5
ಪ್ಲಸ್ ಓವರ್ ಹೆಡ್ ಎಷ್ಟಿದೆ 10, 30, 50 minus 30 is 20. ಸೊ 20 ಪರ್ ಯೂನಿಟ್ ಸಿಕ್ತು. ಫಿಕ್ಸ್ಡ್ ಕಾಸ್ಟ್ ಎಷ್ಟು? ಫಿಕ್ಸ್ಡ್ ಕಾಸ್ಟ್ ಬಂದುಬಿಟ್ಟು 2 lakhs. 2 lakhs divided by 20 per unit. ಎಷ್ಟು ಬರುತ್ತೆ? 10,000 ಯೂನಿಟ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ? ಸೇಲ್ ಟು earn a profit ಎಷ್ಟು? ಆಫ್ ರುಪೀಸ್ 3 lakhs ಕೇಳ್ತಾ ಇದ್ದಾರೆ. ಇಲ್ಲಿ ಏನು ಫಾರ್ಮುಲಾ ಬರುತ್ತೆ? ಡಿಸೈರ್ಡ್ ಸೇಲ್ಸ್. ಫಸ್ಟ್ ಸೇಲ್ಸ್ ಇದೆಯಲ್ಲ, ಡಿಸೈರ್ಡ್ ಸೇಲ್ಸ್ ಬರುತ್ತೆ. ಸೊ ಡಿಸೈರ್ಡ್ ಸೇಲ್ಸ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ, ಪ್ರಾಫಿಟ್ ವ್ಯಾಲ್ಯೂಮ್ ರೇಷಿಯೋ. ಸೊ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ? ಫಿಕ್ಸ್ಡ್ ಕಾಸ್ಟ್ ಈಸ್ 2 lakhs ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಎಷ್ಟಿದೆ? 3 lakhs. ಪಿ ವಿ ರೇಷಿಯೋ ಈಸ್ 40. ಸೊ here we need to calculate by the calculator. Two lakhs plus 3 lakhs divided by 40 into 100 ಎಷ್ಟು ಬರುತ್ತೆ? 12,50,000 rupees. ಅಲ್ಲಿ ರುಪೀಸು ಪರ್ ಯೂನಿಟ್ಸು ಪರ್ಸಂಟೇಜು ರುಪೀಸು. ಸೊ ಇವೆಲ್ಲ ವಿ ಹ್ಯಾವ್ ಟು ರಿಮೆಂಬರ್ಡ್ ಬಿಕಾಸ್ ಅಲ್ಲೇ ಲೂಸ್ ಮಾಡ್ಕೊತೀವಿ ಮಾರ್ಕ್ಸು. ನೆಕ್ಸ್ಟ್ ಕ್ವಶನ್, ದಿ ಆಸ್ಕ್ಡ್ ಪ್ರಾಫಿಟ್ ವೆನ್ 15,000 ಯೂನಿಟ್ಸ್ ಆರ್ ಸೋಲ್ಡ್ ಅಂತ ಕೇಳಿದ್ದಾರೆ. ನಾನು ಹೇಳಿದೆ ಯೂನಿಟ್ಸ್ ಇಲ್ಲಿ 20,000 ಇದೆ. ಯಾಕೆ ಇಲ್ಲಿ 15,000 ಬಂದರೆ? ಡ್ಯೂ ಟು ದ ಕಾಂಪಿಟೇಷನ್ ಆರ್ ಸಮ್ ರೀಸನ್ಸ್ ಯೂನಿಟ್ಸ್ ಆರ್ ರೆಡ್ಯೂಸ್. ಸೊ ಓನ್ಲಿ ಅಕಸ್ಮಾತ್ ಯೂನಿಟ್ಸ್ ಏನಾದರೂ ರೆಡ್ಯೂಸ್ ಆದರೆ ಎಷ್ಟು ಪ್ರಾಫಿಟ್ ಬರುತ್ತೆ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಆಲ್ರೆಡಿ ಫಸ್ಟ್ ಪ್ರಾಬ್ಲಮಲ್ಲಿ ಕಂಪ್ಯಾರಿಸನ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿರೋದು ಇದೆ. ಸೇಲ್ಸ್ ಎಷ್ಟಿದೆ? ಎಷ್ಟು ಯೂನಿಟ್ಸು? 15,000 ಯೂನಿಟ್ಸ್. ಸೊ ಪರ್ ಯೂನಿಟ್ ಅವರೇ ಕೊಟ್ಟಿದ್ದರೆ, ಸೊ ಪರ್ ಯೂನಿಟ್ ನೀವೇ ಇಲ್ಲಿ ಕ್ವಶನಲ್ಲಿರೋದೇ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಜಸ್ಟ್ ದೇ ಓನ್ಲಿ ಗೇವ್ ದ ಪರ್ ಯೂನಿಟ್ ನಾವು ಅಕೌಂಟ್ ಮಾಡಿದ್ದೀವಿ. ಬಟ್ ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ. ವೇರಿಯಬಲ್ ಯೂನಿಟ್ಸ್ ಹಾಕ್ಕೊಂಡು ಟೋಟಲ್ ಪರ್ ಯೂನಿಟ್ದು ಅಕೌಂಟ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಇಲ್ಲಿ ಪರ್ ಯೂನಿಟ್ ಮಾತ್ರ ಕೊಟ್ಟಿದ್ದಾರೆ, ಯೂನಿಟ್ಸ್ ಮಾತ್ರ ಕೊಟ್ಟಿದ್ದಾರೆ, ಪರ್ ಯೂನಿಟ್ ಕೊಟ್ಟಿಲ್ಲ. ಸೊ ಟೇಕ್ ಇಟ್ ದೀಸ್ ಯೂನಿಟ್ಸ್ ಓನ್ಲಿ ಇಂಟು 50 ಪರ್ ಯೂನಿಟ್. ಯೂನಿಟ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ರೆಡ್ಯೂಸ್ ಆಗಿದೆ. ಅದು ಪರ್ ಯೂನಿಟ್ ಮೀನ್ಸ್ ಒಂದು ಫಾರ್ ಎಕ್ಸಾಂಪಲ್ 15,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಅಂತಂದರೆ ಒಂದ್ರ ಕಾಸ್ಟ್ ಬಂದುಬಿಟ್ಟು 50 ರುಪೀಸು. ಅದೇ ರೀತಿ 15,000 ಯೂನಿಟ್ಸ್ಗೆ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ 15,000 ಇಂಟು 50 7,50,000 ಬಂತು. ರುಪೀಸ್ ಮೇಲೆ ಹಾಕ್ಕೊಳ್ಳಿ. ಏನು ಲೆಸ್ ಮಾಡ್ತೀವಿ? ವೇರಿಯಬಲ್ ಕಾಸ್ಟ್. ಇಲ್ಲಿ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ 50ನೇ ಹಾಕ್ಕೊಳ್ಳಿ. 50 ಇಂಟು ಓಕೆ ಟೋಟಲ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ಸ್ದು ಓಕೆ 15 + 5 20 + 10 30 ಪರ್ ಯೂನಿಟ್. ಕನ್ಫ್ಯೂಸ್ ಆಗಬೇಡಿ, ಕ್ಲಿಯರಾಗಿಡಿ. ಓಕೆ, $3 lakhs ಬರುತ್ತೆ. ಕಾಣಿಸ್ತಾ ಇಲ್ಲ ಆನ್ಸರ್. ಓಕೆ, ಇದು ಬಂದುಬಿಟ್ಟು ಕಾಂಟ್ರಿಬ್ಯೂಷನ್. ಸೊ ಲೆಸ್ ಏನು ಮಾಡ್ತೀವಿ? ಲೆಸ್ ಫಿಕ್ಸ್ಡ್ ಕಾಸ್ಟ್.
ಫಿಕ್ಸ್ಡ್ ಕಾಸ್ಟ್ ಅನ್ನೋದು ಚೇಂಜಸ್ ಆಗಲ್ಲ, ಸೇಮ್ ಇರುತ್ತೆ. ಎಷ್ಟಿದೆ? ಫಿಕ್ಸ್ಡ್ ಕಾಸ್ಟ್ ಈಸ್ 2 lakhs. ಲೆಸ್ ಮಾಡಿದ್ರೆ ಪ್ರಾಫಿಟ್ ಬಂದುಬಿಟ್ಟು 1 lakh. ದಿಸ್ ಇಸ್ ನೆಟ್ ಪ್ರಾಫಿಟ್. ನೋಡಿ, ಕಂಪ್ಯಾರಿಸನ್ ಮಾಡಿ. ಪ್ರಿವಿಯಸ್ ಇರೋದು 20 ಯೂನಿಟ್ಸ್ ಅನ್ನೋದು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರಿ. 1 ಯೂನಿಟ್ ಕಾಸ್ಟ್ ಬಂದುಬಿಟ್ಟು 50. ಸೊ 20,000 ಯೂನಿಟ್ಸ್ಗೆ ಎಷ್ಟಾಗುತ್ತೆ? 10 lakhs ಆಗ್ತಾಯಿತ್ತು. ಬಟ್ ಇಲ್ಲಿ ಯೂನಿಟ್ಸ್ ಅನ್ನೋದು ರೆಡ್ಯೂಸ್ ಆಗಿದೆ. 20,000 ಇಂಟು 50ಗೆ ರೆಡ್ಯೂಸ್ ಆಗಿದೆ ಅಂತಂದರೆ 5,000 ಅಷ್ಟು ಯೂನಿಟ್ಸು ನಾವು ಮಾಡ್ತಾಯಿಲ್ಲ. ಸೊ 5,000 ಅಷ್ಟು 15,000 ಯೂನಿಟ್ಸ್ಗೆ ಎಷ್ಟೆಷ್ಟು ಆಗ್ಬೋದು? 15,000 ಯೂನಿಟ್ಸ್ ಏನಾದರೂ ಸೇಲ್ ಮಾಡಿದ್ರೆ ಪ್ರಾಫಿಟ್ ಎಷ್ಟು ಬರೋದು, ಎಷ್ಟು ಬರುತ್ತೆ ಅನ್ನೋದು ಹಿಯರ್ ಈಸ್ ಅ ಕ್ವಶನ್. ಸೊ ವಿ ಕ್ಯಾಲ್ಕುಲೇಟೆಡ್ 15,000 ಯೂನಿಟ್ಸ್ಗೆ 50 ಪರ್ ಯೂನಿಟ್ ಆದರೆ ಪ್ರಾಫಿಟ್ ಎಷ್ಟು ಬರುತ್ತೆ? ಇಲ್ಲಿ 20,000 ಯೂನಿಟ್ಸ್ಗೆ ಪ್ರಾಫಿಟ್ ಎಷ್ಟು ಬಂತು? 2 lakhs ಬರ್ತಾಯಿತ್ತು. ಬಟ್ 15,000ಗೆ ರಿಡ್ಯೂಸ್ ಮಾಡಿದ್ವಿ. ಸೊ 1 lakh ಅಷ್ಟೇ ಪ್ರಾಫಿಟ್ ಬರ್ತಾಯಿದೆ. ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಪ್ರಾಬ್ಲಮ್. ಓಕೆ, ಕೆನ್ ಐ ಎಂಡ್ ದಿ ವಿಡಿಯೋ? ಕ್ಲಿಯರಾಗಿ ಫಸ್ಟಿಂದ ನೋಡಿಬಿಡಿ. ಓಕೆ, ಕ್ಲಿಯರ್, ಸಿ ದ ಫಸ್ಟ್. ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ 4th ಪ್ರಾಬ್ಲಮ್.